ಗದಗ ಜಿಲ್ಲೆ ರೋಣ ಪಟ್ಟಣದ 1998-99ನೇ ಸಾಲಿನ ಎಸ್ಎಸ್ಎಲ್ಸಿ ಹಳೆ ವಿದ್ಯಾರ್ಥಿಗಳು ಇಂದಿಗೆ ಪ್ರೌಢಶಾಲೆ ಶಿಕ್ಷಣ ಮುಗಿಸಿ 25 ವರ್ಷಗಳ ಕಾಲ ಸಂಪೂರ್ಣವಾಗಿ ಹಳೆ ನೆನಪುಗಳನ್ನು ಮೆಲುಕು ಹಾಕ್ತಾ ಕ್ರೀಡೆ ಆಡುವ ಮೂಲಕ ಹಳೆ ವಿದ್ಯಾರ್ಥಿಗಳು ಸ್ನೇಹ ಸಮ್ಮಿಲನ ನೆರವೇರಿಸಿದರು. 1998ನೇ ಸಾಲಿನಲ್ಲಿ ಎಲ್ಲ ವಿದ್ಯಾರ್ಥಿಗಳು ಒಟ್ಟಾಗಿ ಸೇರಿದ್ವು. ಈಗಲೂ ಕೂಡ ಎಲ್ಲರೂ ವಿವಿಧ ಇಲಾಖೆಯಲ್ಲಿ ವ್ಯಾಪಾರದಲ್ಲಿ ಹಾಗೂ ದೇಶ ವಿದೇಶಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ಕೆಲಸ ನಿರ್ವಹಿಸುತ್ತಾರೆ ಅಂತ ಹೇಳಲಿಕ್ಕೆ ನಮಗೆ ಹೆಮ್ಮೆ ಅನಿಸ್ತದೆ ಅಂತ ದಿಂಡೋರ್ ಹೇಳಿದ್ರು. ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರು ಈ ಶಾಲೆಯಲ್ಲಿ ಕಲಿತಂತಹ ಆಟ ಪಾಠಗಳು ನಮ್ಮ ಜೀವನವನ್ನು ನಿರೂಪಿಸಿದೆ. ವಿಎಫ್ ಪಾಟೀಲ್ ಪ್ರೌಢಶಾಲೆ ನಮ್ಮ ರೋಣದ ವಿವಿಧ ವಿದ್ಯಾರ್ಥಿಗಳಿಗೆ ಜೀವನದ ಹಾದಿಯನ್ನು ತೋರಿಸಿದೆ. ಇನ್ನು ಇದರಿಂದಾಗಿ ಶಾಲೆ ಮುಗಿಸಿ 25 ವರ್ಷಗಳು ಇಂದಿಗೆ ಒಂದು ಸಂಭ್ರಮಾಚರಣೆಯನ್ನು ವಿವಿಧ ಕ್ರೀಡೆ ಆಡುವ ಮೂಲಕ ಹಳೆ ನೆನಪುಗಳನ್ನು ಮೆಲುಕು ಹಾಕ್ತಾ ಇಂದಿನ ಸಂಭ್ರಮಾಚರಣೆಯನ್ನು ಆಚರಿಸುತ್ತಿದ್ದೇವೆ ಅಂತ ವಿದ್ಯಾರ್ಥಿಗಳು ಹೇಳಿದರು. ಈ ಸಂದರ್ಭದಲ್ಲಿ 1998-99ನೇ ಸಾಲಿನ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು, ದಿಂಡೂರು ಸರ್ ಉಪಸ್ಥಿತಿಯಲ್ಲಿ ವಿವಿಧ ಆಟೋಪಗಳನ್ನು ನೆರವೇರಿಸಲಾಯಿತು. ರುದ್ರಪ್ಪ ಹೆಪ್ಪಳ್ಳಿ, NKS TV4 ರೋಣ. ಮೇಡಮ್ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಇಂದು ನಾವು ವಿಎಫ್ ಪಾಟೀಲ್ ಹೈಸ್ಕೂಲ್ ರೋಣದ ಆವರಣದೊಳಗೆ ನಾವು ಇವತ್ತೆಲ್ಲರೂ ಜಮಾ ಆಗಿದ್ದೇವೆ. ನಾವು 1997 ಮತ್ತು 98 ಸಾಲಿನೊಳಗೆ ಎಲ್ಲರೂ ನಾವು SSLCನ ಪೂರೈಸಿದ್ದೇವೆ. ಆ ನಮ್ಮ 25 ವರ್ಷಗಳ ಸವಿ ನೆನಪಿಗೋಸ್ಕರ ಇವತ್ತೆಲ್ಲರೂ ಇಲ್ಲಿ ನಾವು ಜಮಾಯಿಸಿದ್ದೇವೆ. ಆ ನಂತರ ನಾವು ಹಳೆ 25 ವರ್ಷಗಳ ಹಿಂದಿನ ಏನು ಒಂದು ನಮ್ಮದು ವಿದ್ಯಾರ್ಥಿ ಜೀವನ ಇತ್ತು, ಅವುಗಳನ್ನೆಲ್ಲ ನಾವು ಸವಿ ನೆನಪುಗಳನ್ನು ಇಲ್ಲಿ ಮೇಲೆ ಹಾಕಿದ್ವಿ. ನಾವು ಕ್ರೀಡೆಗಳನ್ನು ಆಡಿದ್ವಿ. ಆ ನಂತರ ನಮ್ಮ ಎಲ್ಲ ಬ್ಯಾಚ್ಮೆಂಟ್ಗಳಿದ್ದೀವಿ. ನಾವು ಎಲ್ಲರನ್ನು ಪ್ರತಿಯೊಬ್ಬರನ್ನು ನಾವು ಮತ್ತು ನಾವೆಲ್ಲರೂ ಕೂಡಿಕೊಂಡು ಹಳೆ ನೆನಪುಗಳನ್ನು ನಾವು ಪ್ರತಿಯೊಬ್ಬರು ಇಲ್ಲಿ ಒಬ್ರಿಗೊಬ್ರು ನಾವು ಶೇರ್ ಮಾಡ್ಕೊಂಡ್ವಿ. ಇದು ತುಂಬ ನಮಗೆ ಸಂಭ್ರಮದ ಮತ್ತು ಸಂತೋಷ ಕ್ಷಣ. ಆ ನಂತರ ಈ ಪ್ರತಿಯೊಬ್ಬರು ನಾವು 25 ವರ್ಷಗಳ ನಂತರ ಬೇರೆ ಬೇರೆ ರೀತಿ ಒಳಗೆ ನಾವು ಎಲ್ಲ ಬದಲಾವಣೆ ಆಗಿವಿ. ಯಾರು ಯಾವ ರೀತಿ ಸಾಮಾಜಿಕವಾಗಿ ಎಲ್ಲ ಆರ್ಥಿಕವಾಗಿ ಪ್ರತಿಯೊಂದನ್ನು ನಾವು ಒಬ್ರಿಗೊಬ್ರು ನಾವು ಸಂತಸನ ಹಂಚ್ಕೊಳ್ತೀವಲ್ಲ, ಇವತ್ತು ನಮಗೆ ಭಯಂಕರ ಎಲ್ರಿಗೂ ಸಂತೋಷ ಆಗೈತಿ. ವಿದ್ಯಾರ್ಥಿಗಳು ಅನ್ನೋದೇ ನಮ್ಗೊಂದು ದೊಡ್ಡ ಹೆಮ್ಮೆ. ನಾವು ರೋಣದೊಳಗೆ ವಿವೇಕ ಹೈಸ್ಕೂಲ್ನ ಕಲ್ತೀವಿ ಅಂದ್ರೆ ನಾವು ಎಲ್ಲಿ ಹೋದ್ರೂ ಗುರುತಿಸ್ಕೊತೀವಿ. ನಮ್ಗೆ ಅದು ತುಂಬ ಸಂತೋಷ ತಂದ್ಕೊಟ್ಟೈತಿ. ನಾವು 25 ವರ್ಷದ ನಂತರ ಕೂಡ್ತೀವಿ ಅಂತ ನಾವು ಅನ್ಕೊಂಡಿದ್ದಿಲ್ಲ. ಬಟ್ ಈಗ ನಾವು ಕೂಡಿವೆಲ್ಲ ನಾವೆಲ್ಲರೂ ಒಂದು ಕುಟುಂಬ ಅಂತಂದು ನಮ್ಗೆ ಅನ್ಸ್ಲಿಕ್ಕತ್ತೈತಿ. ನಾವೆಲ್ಲರೂ ಒಂದೇ ಗಿಡದ ಎಲ್ಲ ಹೂವುಗಳು, ನಾವು ನೆನಪಿ ಇಟ್ಕೊಂಡಂಥ ಒಂದು ಗುಲ್ಮಹರ್ ಗಿಡ ಇನ್ನೂ ಐತಿ. ಅದ್ರೊಳಗೆ ಬಿಟ್ಟಂಥ ಹೂವುಗಳ ನಾವೆಲ್ಲ ಆದರೂ ಅದು ಎಲ್ಲಿ ಶಾಶ್ವತವಾಗಿ ಐತಿ. 25 ವರ್ಷದ ನಂತರನೂ ಅದೈತಿ. ನಾವು ಅದೇವಿ. ನಾವು ಅದ್ರ ಜೊತೆಗೆ ತುಂಬ ಸಂತೋಷನ ಹಂಚ್ಕೊಂಡೇವಿ. ವರ್ಷದ ಹಿಂದೆ ಕಲಿಸಿದಂಥ ಗುರುಗಳು ಎಲ್ಲರೂ ಅದಾರ. ಅವ್ರು ನಮ್ಗೆ ಅವಾಗ ಹೆಂಗೆ ಪ್ರೋತ್ಸಾಹ ಕೊಡ್ತಿದ್ರು, ಈಗೂ ನಮ್ಗೆ ಪ್ರೋತ್ಸಾಹ ಕೊಡ್ತಾರೆ. ಅವ್ರು ನಮ್ಗೆ ಗುರುಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ನಮಗೆ ಮಾರ್ಗದರ್ಶಕರು. ನಮ್ಗೆ ಎಲ್ಲ ರೀತಿಯಿಂದ ನಮ್ಗೆ ಕಲಿಸ್ಕೊಟ್ಟಾರ. ಅವರು ನಮ್ಗೆ ಜೀವನದ ಅನುಭವಗಳೆಲ್ಲ ಕೆಲವೊಂದನ್ನು ಅವ್ರ ಪಾಠದ ಮೂಲಕವಾಗಿ ನಮಗೆಲ್ಲ ತಿಳಿಸಿ ಹೇಳ್ಯಾರ. ಅವ್ರಿಗೂ ನಾವು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಾರಿಸ್ತಾ ಇದ್ದೀವಿ.